ಕೋಟಿ ಖರ್ಚು ಮಾಡಿ ಮಗಳಿಗೆ ಮದ್ವೆ ಮಾಡಿದ್ರು. ಮದ್ವೆ ಆಗಿ ಜಸ್ಟ್ 2 ತಿಂಗಳು. ಗಂಡ ಹೆಂಡತಿಯನ್ನ ಮುಟ್ಟಲೇ ಇಲ್ಲ, ಸಂಸಾರ ಮಾಡ್ಲೇ ಇಲ್ಲ. ಆದ್ರೆ ವರದಕ್ಷಿಣೆ ಕಿರುಕುಳ, ಟಾರ್ಚರ್ ಮಾತ್ರ ತಪ್ಪಲಿಲ್ಲ. ಬೇಸೆತ್ತಂತ ಗಾನವಿ ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿರುವಂತ ಘಟನೆ ನಡೆದಿದೆ. ಎಸ್ ರಾಮಮೂರ್ತಿ ನಗರ್ ನಿವಾಸಿಯಾದಂತ ಗಾನವಿ ಸೂರಜ್ ವಿದ್ಯಾರಣ್ಯಪುರದ ನಿವಾಸಿ. ಕುಟುಂಬಸ್ಥರು, ಗುರು ಹಿರಿಯರು ಎಲ್ಲಾರು ನೋಡಿ ಮದ್ವೆ ಮಾಡಿ ಕೊಟ್ಟಿರ್ತಾರೆ. ಭರ್ಜರಿಯಾಗಿ ಮದ್ವೆ ಮಾಡಿಕೊಟ್ಟಿರ್ತಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಕೆಜಿ ಚಿನ್ನ, ಒಡವೆ, ಆಸ್ತಿ ಎಲ್ಲವನ್ನು ಕೊಟ್ಟಿರ್ತಾರೆ. ಇನ್ನೂ ಬೇಕು ಅಂತ ಇದ್ದಂತ ಸೂರಜ್ ಮಾನಸಿಕವಾಗಿ ಗಾನವಿಗೆ ಕಿರುಕುಳ ಕೊಡುವಂತ ಕೆಲಸ ಮಾಡ್ತಾನೆ. ಮದ್ವೆ ಆಗಿ 2 ತಿಂಗಳಾದ್ರೂ ಗಾನವಿನ ಮುಟ್ಟೆ ಇರೋದಿಲ್ಲ. ಅವಳ ಹತ್ರ ಹೋದ್ರೇನು ನನ್ನ ಗಂಡ ಅಲ್ಲ, ನನಗೆ ಗಂಡನ ಪ್ರೀತಿ ಬೇಕು ಅಂತ ಹತ್ರ ಹೋದ್ರೇನು ಅವನು ವರದಕ್ಷಿಣೆ ತಗೊಂಬ ಆಮೇಲೆ ಮುಡ್ತೀನಿ ಅನ್ನೋ. ಇತ್ತೀಚೆಗೆ ಗಾನವಿ ಹಾಗೂ ಸೂರಜ್ ಇಬ್ಬರು ಹನಿಮೂನ್ ಟ್ರಿಪ್ ಹೋಗ್ತಾರೆ. ಶ್ರೀಲಂಕಾಕ್ಕೆ ಹೋಗ್ತಾರೆ. ಬಲವಂತದ ಮೇರೆಗೆ ಹೋಗ್ತಾರೆ. ಆದ್ರೆ 10 ದಿವಸ ಹನಿಮೂನ್ ಟ್ರಿಪ್ ಅಂತ ಹೋದವರು 5 ದಿವಸಕ್ಕೆ ವಾಪಸ್ ಬರುವಂತ ಕೆಲಸ ಮಾಡ್ತಾರೆ. ಹನಿಮೂನ್ ಗಿದ್ದು ಕರ್ಕೊಂಡು ಹೋಗಿದ್ದಂತ ಸೂರಜ್ ಮಾನಸಿಕವಾಗಿ ಗಾನವಿಗೆ ಟಾರ್ಚರ್ ಕೊಡುವಂತ ಕೆಲಸ ಮಾಡ್ತಾನೆ. ಹಲ್ಲೆ ಮಾಡುವಂತ ಕೆಲಸ ಮಾಡ್ತಾನೆ. ಮಾನಸಿಕ ಕಿರುಕುಳ ಕೊಡುವಂತ ಕೆಲಸ. ಹಣ ಹನಿಮೂನ್ ಹೋದ್ರೂ ಹಣದ ಜಪ ಮಾಡ್ತಾ ಇದ್ದಂತ ಸೂರಜ್ 10 ದಿನಗಳ ಕಾಲ ಶ್ರೀಲಂಕಾ ಹನಿಮೂನ್ ಟ್ರಿಪ್ ಅಂತ ಹೋಗಿದ್ದಂತ ಗಾನವಿ ಹಾಗೂ ಸೂರಜ್ 5 ದಿವಸಕ್ಕೆ ವಾಪಸ್ ಬರುವಂತ ಕೆಲಸ ಆಗುತ್ತೆ. ಬೆಂಗಳೂರಿಗೆ ಬಂದಂತ ದಂಪತಿ ಗಾನವಿ ತನ್ನ ಪೋಷಕರಿಗೆ ಕರೆ ಮಾಡುವಂತ ಕೆಲಸ ಮಾಡ್ತಾಳೆ. ನಡೆದಿರುವಂತ ಘಟನೆ ಒಂದೊಂದಾಗಿ ಹೇಳುವಂತ ಕೆಲಸ ಮಾಡ್ತಾಳೆ. ಗಾನವಿ ಪೋಷಕರು ಕೂಡಲೇ ಸೂರಜ್ನ ಮನೆಗೆ ಬಂದಾಗ ಹಲ್ಲೆ ಮಾಡಿ ಜಗಳ ಸಹ ಆಗುತ್ತೆ. ಗಾನವಿ ತವ್ರ ಮನೆಗೆ ಹೋಗುವಂತ ಕೆಲಸ ಮಾಡ್ತಾಳೆ. ನಿನಗೆ ಗಂಡ ಬೇಡ ಅಂದ್ರೆ ಹೇಳು, ನಾವು ಡಿವೋರ್ಸ್ ಕೊಟ್ಟು ಇಟ್ಕೊಳ್ತೀರಿ, ಏನ್ ನಡೆದಿದೆ ಹೇಳು ಅಂತ ಹೋಗುದು ಸಹ ಗಾನವಿ ಕೆಲವೊಂದಷ್ಟೇ ಮಾಹಿತಿ ಹೇಳುವಂತ ಕೆಲಸ ಮಾಡಿ ತಾಯಿ ಕೆಳಗೆ ಬರೋಷ್ಟು ಗಾನವಿ ಮೇಲೆ ಸೂಸೈಡ್ ಮಾಡ್ಕೊಂಡಿರ್ತಾಳೆ. ತಕ್ಷಣಕ್ಕೆ ಆಸ್ಪತ್ರೆ ತಗೊಂಡೋಗಿ ದಾಖಲು ಮಾಡುವಂತ ಕೆಲಸ ಮಾಡ್ತಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಗಾನವಿ ಸಾವನ್ನಪ್ಪಿರುವಂತ ಘಟನೆ ನಡೆದಿದೆ. ಪೋಷಕರ ಆಕ್ರೋಶ ಮುಗಿಲ್ಮುಟ್ಟಿದೆ. ಗಾನವಿ ಗಂಡ ಸೂರಜ್, ಅತ್ತೆ ಮತ್ತೆ ಮೈದುನ ಎಲ್ಲರೂ ತಲೆ ಮರೆಸಿಕೊಂಡು ಮನೆಗೆ ಬೀಗ ಹಾಕೊಂಡು ಓಡೋಗಿರುವಂತ ಘಟನೆ ನಡೆದಿದೆ. ಪೋಷಕರು ಗಾನವಿಯ ಡೆಡ್ ಬಾಡಿಯನ್ನ ತಗೊಂಡೋಗಿ ಸೂರಜ್ನ ಮನೆ ಮುಂದೆ ಇಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಮದ್ವೆ ಮಾಡ್ಕೊಳ್ಳೋದು, ಹೆಣ್ಣಿಗೆ ಜೀವನ ಕೊಡಂಗಿದ್ರೆ ಜೀವನ ಕೊಡಿ, ವರದಕ್ಷಿಣೆ ಕಿರುಕುಳ ಸಾಯೋ ಪರಿಸ್ಥಿತಿಗೆ ತಂದಿರಕ್ ಹೋಗ್ಬೇಡಿ. ಮದ್ವೆ ಅನ್ನೋದು ಒಂದು ಬ್ರಹ್ಮಗಂಟು. ಮದ್ವೆ ಮಾಡ್ಕೊಂಡ್ರೆ ಸಂಸಾರ ಮಾಡ್ಬೇಕು ಹೊರತು ಹಣ ಆಸ್ತಿಗೋಸ್ಕರ ಆಸೆ ಪಟ್ಟು ವರದಕ್ಷಿಣೆ ಕಿರುಕುಳ ಕೊಡುವಂತ ಕೆಲಸ ಮಾಡುವಂತ ಮಾನವೀಯತೆ, ಮನುಷ್ಯತ್ವ ಸತ್ತಿರುವಂತ ರಾಕ್ಷಸರೇ ಅಂತ ಒಂದು ಕೆಲಸ ಮಾಡ್ತಾರೆ. ಮನುಷ್ಯರಲ್ಲಿ ಮಾನವೀಯತೆ, ಮನುಷ್ಯತ್ವ ಸತ್ತೋಗ್ತಾ ಇದೆ ಅನ್ಸುತ್ತೆ.